ಆತ್ಮೀಯ ಸ್ಪರ್ಧಾರ್ಥಿಗಳೇ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ದಿನಾಂಕ 4/10/2020 ನಡೆದಿರತಕ್ಕಂತಹ ಪತ್ರಿಕೆ 2 ಇದು ಪೇಪರ್ 2 ಕನ್ನಡ ಒಂದು ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಒಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ಇದು ಅಧಿಕೃತ ಕೀ ಆನ್ಸರ್ ಅಲ್ಲ, ಇದು ನಮ್ಮ ಕೋಚಿಂಗ್ ಸೆಂಟರ್ ಅಥವಾ ಒಂದು ಲರ್ನಿಂಗ್ ಸೆಂಟರಿಂದ ಬಂದಿರತಕ್ಕಂಥದ್ದು. ಅಂದರೆ ಸಾಕಷ್ಟು ಜನ ನುರಿತ ಭಾಷಾ ತಜ್ಞರು ಮಾಡಿರ್ತಕ್ಕಂತಹ ಒಂದು ಕೀ ಆನ್ಸರ್ಸ್ ಆಗಿರ್ತವೆ. ಸೊ ಇವು ನಿಮ್ಮ ರೆಫರೆನ್ಸಿಗಾಗಿ ಇರುತ್ತೆ. ಕೀ ಆನ್ಸರ್ಸ್ ಬರೋವರೆಗೂ ನಿಮ್ಮ ಒಂದು ಕುತೂಹಲಕ್ಕೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು. ಯಾರು ಕೂಡ ಇಲ್ಲಿ ಇರ್ತಕ್ಕಂಥ ಆನ್ಸರ್ ಬಗ್ಗೆ ಏನಾದರೂ ನಿಮಗೆ ಗೊಂದಲ ಅನಿಸಿದರೆ ಅದ್ರ ಬಗ್ಗೆ ಅನ್ಯತಾ ಭಾವಿಸ್ತೆ ಜಸ್ಟ್ ರೆಫರೆನ್ಸ್ಗೋಸ್ಕರ ಅಂತ ನೀವೇನು ಮಾಡ್ಬೋದು, ಇದನ್ನು ಅಭ್ಯಾಸ ಮಾಡ್ಬೋದು. ನೋಡ್ತಾ ಹೋಗೋಣ ಆನ್ಸರ್ಸನ್ನು. ಆತ್ಮೀಯರೇ, ಮೊದಲನೇ ಪ್ರಶ್ನೆ, ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದರೆ KS ನರಸಿಂಹಸ್ವಾಮಿ ಅವರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆ JH ಸಣ್ಣ ಗುಡ್ಡಯ್ಯನವರು ಪ್ರಕಟಿಸಿದ ಹೊಸ ಕವನ ಸಂಕಲನ ಯಾವುದು ಅಂತ ಇಲ್ಲಿ ಬರೀ ಆಪ್ಷನ್ಸ್ ಉತ್ತರಗಳನ್ನಷ್ಟೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಬೀಪ್ಸೆ ಅಂತಕ್ಕಂಥದ್ದು JHG ಸಣ್ಣ ಗುಡ್ಡಯ್ಯನವರು ಪ್ರಕಟಿಸಿದಂಥ ಒಂದು ಕವನ ಸಂಕಲನ. ಇನ್ನು ಶಿವಮೊಗ್ಗೆಯ ಕರ್ನಾಟಕ ಸಂಘದ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು ಅಂತ ಇದೆ. ಮಾಸ್ತಿ ನಮ್ಮ ಕನ್ನಡದ ಆಸ್ತಿ, ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅಲ್ಲಿ ಭಾಗವಹಿಸಿದರು. ಹಾಗೆ ಮುಂದಿನ ಪ್ರಶ್ನೆ, ಇದು ಸಂಧಿಗೆ ಸಂಬಂಧಪಟ್ಟಿದೆ. ಧ್ರುವಾಂತರ ಅಂತ ಇದೆ. ಧ್ರುವ ಪ್ಲಸ್ ಅಂತರ ಧ್ರುವಾಂತರ ಆಗುತ್ತೆ. ನೋಡಿ, ಅಕಾರಕ್ಕೆ ಆಕಾರ ಬರುತ್ತೆ, ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ 1. ಇನ್ನು ತಮ್ಮ ಕವನವನ್ನು ಓದಲು ಬಂದ ತರುಣ ಕವಿಯು ಮಾಸ್ತಿಯವರನ್ನು ಇದಕ್ಕೆ ಹೋಲಿಸಿದ್ದಾರೆ. ಏನಕ್ಕೋಸ್ಕರ ಅವರು ಹೋಲಿಕೆ ಮಾಡಿದ್ದಾರೆ ಅಂತ ನೋಡೋದಾದರೆ, ನಾವು ಇದಕ್ಕೆ ಅಗಾಧವಾದ ಸಮುದ್ರಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ. ಹಾಗೆ KS ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ, ನಾನು ಒಬ್ಬ ಸಿಪಾಯಿ, ಅಂದರೆ ಸಿಪಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು HG ಸಣ್ಣ ಗುಡ್ಡಯ್ಯನವರ ವ್ಯಕ್ತಿತ್ವ ಈ ರೀತಿಯಲ್ಲಿ ಇರಲಿಲ್ಲ, ಈ ರೀತಿಯದ್ದಲ್ಲ ಅಂತ ಇದೆ. ಅಂದರೆ ಯಾವುದು ಆ ವ್ಯಕ್ತಿತ್ವ ಅಲ್ಲ ಅಂದರೆ, ಅವರು ಮುಂಗೋಪಿಗಳಾಗಿದ್ದರು ಅಥವಾ ಮುಂಗೋಪಿತನ ಅಂತಕ್ಕಂಥದ್ದು ಅಲ್ಲ. ಹಾಗೆಯೇ ಗುಣಗುಣು ಈ ಪದ ವ್ಯಾಕರಣಾಂಶ ಯಾವುದಿದೆ? ಗುಣಗುಣು ಅಂದರೆ ಅದನ್ನು ಜಸ್ಟ್ ಅನುಕರಣೆ ಮಾಡುವಂಥದ್ದು. ಹೆಂಗೆ ಏನು ಮಾಡಿದೆ ಅಂದರೆ, ತುಂಬ ಗುಣಗುಡ್ತಾನೆ ಕಣೋ ಅಂತೀವಿ, ಅಂದರೆ ಅದನ್ನು ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಅದನ್ನು ಅನುಕರಣವ್ಯಯ ಅಂತ ಕರೀತಾರೆ. ಸೊ ಇನ್ನು ಪೊಯಮ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಈ ಪದ್ಯದಲ್ಲಿ ಬಂದಿರುವಂತಹ ಮೂಲೋಕದ ಒಡೆಯ ಯಾರು ಅಂತ ಕೇಳಿದರೆ, ಮೂಲೋಕದ ಒಡೆಯ ಯಾರಪ್ಪ ಅಂದರೆ ಅದು ಆ ಪದ್ಯದ ಪ್ರಕಾರ ಶ್ರೀರಾಮಚಂದ್ರ. ನೆಕ್ಸ್ಟು, ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ, ಅದಕ್ಕೆ ಸೀತಾಮಣಿಯ ಒಂದು ಮಾಂಗಲ್ಯ ಮಾಲೆಯಲ್ಲಿ ಅಂಥೇಳಿ, ಇದು ಒಂದೇ ಆಯ್ಕೆ ಸರಿ. ಹಾಗೆಯೇ ಕೌಸಲ್ಯ ಬಿಸಿಯುಸಿರು ಜಾರಿ ಇಲ್ಲಿ ಬಿತ್ತು ಅಂತ ಇದೆ. ಸೊ ಎಲ್ಲಿ ಬಿತ್ತು ಅಂತ ಹೇಳಿದರೆ, ಇದಕ್ಕೆ ಆಯ್ಕೆ 2 ಸರಿಯಾದ ಉತ್ತರ. ಓಕೆ, ಜಾನಕಿಯ ಮುಖದ ಮೇಲೆ ಬಿತ್ತು, ಅಂದರೆ ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅಗ್ನಿಕುಂಡಲದಲ್ಲಿ ನೆರೆಮಿಂದು ಬಂದವಳು ಯಾರು? ಅಗ್ನಿ ಪ್ರವೇಶವನ್ನು ಮಾಡ್ತಾರೆ ತನ್ನ ಪಾವಿತ್ರತೆಯನ್ನು ಉಳಿಸ್ಕೊಳ್ಳಿಕ್ಕೆ, ಅಂದರೆ ಪವಿತ್ರತೆಯನ್ನು ತೋರಿಸ್ಕೊಳ್ಳಿಕ್ಕೆ ಸೀತಾಮಾತೆ. ಇನ್ನು ಕೌಸಲ್ಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಹರಸಿದಳು. ಏನಂತ ಹರಸಿದಳು ಅಂದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಕಾಡಮರೆಯಿರಿ ಇನ್ನು ರಾಜ್ಯವಾಳರಿ ನನ್ನ ಮುದ್ದಿಗಣ್ಣ ತುಂಬಿ ಅಂತ ಇದೆ. ಸೊ ಇದು ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಲವಕುಶರು ಈ ಪದದಲ್ಲಿ ಅಡಗಿರುವಂಥ ಸಮಾಸ ಅಂತ ಇದೆ. ಲವಕುಶರು, ಸೊ ಇಲ್ಲಿ ಎಲ್ಲವೂ ಕೂಡ ನಮಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಂಥ ಸಮಾಸವನ್ನು ದ್ವಂದ್ವ ಅಂತ ಕರಿತೀವಿ. ಸಮಾಸಗಳ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದ್ದೆ. ನಗು ನಗುತ್ತಾ ಈ ಪದದಲ್ಲಿರುವಂಥ ವ್ಯಾಕರಣಾಂಶ ಯಾವುದು? ನಗು ನಗುತ್ತಾ ಅಂತಕ್ಕಂಥದ್ದು ಇದು ಒಂದು ದ್ವಿರುಕ್ತಿ. ಹಾಗೆ ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ ಇದಾಗಿದೆ. ಯಾವುದು ಬರವಣಿಗೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕೌಶಲ್ಯ? ಉತ್ತಮ ಶೈಲಿಯಲ್ಲಿ ಬರೆದಿರುವಂತಹ ಒಂದು ಕೌಶಲ್ಯ, ಅಂದರೆ ಗುಡ್ ಹ್ಯಾಂಡ್ ರೈಟಿಂಗ್ ಅಂಥೇಳಿ ಕರಿತೀವಿ. ಹಾಗೆಯೇ ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳು ಅನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವಂಥ ಪದ್ಧತಿ ಇದೆ. ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಕಥನ ಪದ್ಧತಿ. ನೋಡಿ, ಕಥನ ಅಂದರೆ ಹರಿಕಥೆಗಳನ್ನು ನೀವು ಕೇಳಿರ್ಬೋದು, ಅದು ಕಥೆ. ಇನ್ನು ಈ ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿದುದಲ್ಲ, ಅಂದರೆ ಸೇರಿದ್ದು
ಸೇರಿಲ್ಲದಿರುವುದು ಯಾವುದು ನೋಡಿ. ಉಪನ್ಯಾಸ, ಸಾಂಪ್ರದಾಯಿಕನೇ, ನಾಟಕ, ಅಭಿನಯ ಇವೆಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಈ ಪಠ್ಯಪುಸ್ತಕ ಪದ್ಧತಿ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಅಲ್ಲ. ಹಾಗೆ ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಯನ್ನು ಉಪಯೋಗಿಸಿ ಕಲಿಸುವಂಥ ಪದ್ಧತಿ ಇದೆ. ಯಾವುದಪ್ಪ ಅಂದರೆ ಅದು ನಿದರ್ಶನ ಪದ್ಧತಿ. ಸೊ ಈ ಒಂದು ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತ್ಯಕ್ಷ ಒಂದು ಅನುಭವಗಳನ್ನು ಮಕ್ಕಳಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಒಂದು ಉತ್ತಮ ಮಾತುಗಾರಿಕೆಯ ಲಕ್ಷಣಕ್ಕೆ ಸೇರಿದೆ ಅಂತ ಇದೆ. ಸೊ ಯಾವುದು ಅಂದರೆ ಉತ್ತಮವಾದ ಒಂದು ಮಾತುಗಾರಿಕೆ ಅಂತಕ್ಕಂಥದ್ದು ಸಂದರ್ಭಕ್ಕೆ ಅನುಗುಣವಾಗಿ ಹಿತಮಿತವಾಗಿ ಮಾತನಾಡ್ತಕ್ಕಂಥದ್ದು ಒಂದು ಉತ್ತಮ ಮಾತುಗಾರಿಕೆಯ ಲಕ್ಷಣ ಅಂತ ನಾವು ಹೇಳ್ಬೋದು. ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆಯೇ ವ್ಯಾಕರಣದಿಂದ ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆಯನ್ನು ಕೊಟ್ಟವರು ಯಾರು? ಸೊ ಇದು ಕೇಶಿ ರಾಜ ಅಂತಕ್ಕಂಥವ್ರು. ಇದು ಅವರು ತನ್ನ ಶಬ್ದಮಣಿ ದರ್ಪಣ ನಿಮ್ಗೆ ಕೇಳಿರ್ಬೋದು. ಅವರು ಅಲ್ಲಿ ಆ ಮಾತನ್ನು ಹೇಳ್ತಾರೆ. ಅಂದರೆ ಕೇಶಿ ರಾಜ ಇದಕ್ಕೆ ಸರಿಯಾದ ಉತ್ತರ. ಹಾಗೆಯೇ ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕೆ ಕೈಗೊಳ್ಳುವಂಥ ಪ್ರಕ್ರಿಯೆ ಯಾವುದು ಅಂತ. ಸೊ ಈ ಒಂದು ನಾನು ಆವಾಗಲೇ ನಿಮಗೆ ಇದನ್ನು ಹೇಳಿದ್ದೆ. ಇದು ಸೈಕಾಲಜಿಯಲ್ಲಿ ವ್ಯಕ್ತಿ ಅಧ್ಯಯನ ಅಂತ ನಾವು ಹೇಳ್ತೀವಿ. ಅದರ ಬದಲಿಗೆ ನಾವು ಇನ್ನೊಂದು ಆ್ಯಕ್ಷನ್ ರಿಸರ್ಚ್ ಅಂತ ನೀವು ಕೇಳಿರ್ಬೋದು. ಕ್ರಿಯಾ ಸಂಶೋಧನೆ ಕೈಗೊಳ್ತೀವಿ. ಪ್ರಕಲ್ಪನೆಗಳನ್ನು ರಚನೆ ಮಾಡ್ತೀವಿ. ನನ್ನಿಂದ ಆಗದೇ ಇರತಕ್ಕಂಥವು ಯಾವು ನನ್ನಿಂದ ನಿವಾರಿಸೋಕ್ಕಾಗ್ತವೆ ಅಂತ ಹೇಳಿ ನಾವು ಊಹೆಗಳನ್ನು ರಚನೆ ಮಾಡ್ಕೊಳ್ತೀವಿ. ಸೊ ಹಾಗೆ ಅದರಿಂದ ಮುಖಾಂತರ ಏನು ಮಾಡ್ಬೋದು ಅಂದರೆ ನಾವು ಪರಿಹಾರಗಳನ್ನು ಕಂಡುಹಿಡಿಬೋದು. ಅದು ಕ್ರಿಯಾ ಸಂಶೋಧನೆ, ಆ್ಯಕ್ಷನ್ ರಿಸರ್ಚ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥಿತಗೊಳಿಸಿರುವಂಥ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಸುವಂತಹ ವಿಧಾನ ಯಾವುದು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸ್ವಯಂ ಬೋಧನಾ ವಿಧಾನ. ನೋಡಿ ಅಲ್ಲಿ ಸ್ವಯಂ ಬೋಧಿನಿ ವಿಧಾನ ಅಂತ ಏನಿದೆ, ಇದ್ರ ಮುಖಾಂತರ ಏನು ಮಾಡ್ಬೋದು, ತಾವೇ ವ್ಯವಸ್ಥಿತಗೊಳಿಸಿರುವಂಥ ಕಲಿಕಾ ಸಾಮಗ್ರಿಗಳ ಮೂಲಕ ವಿದ್ಯಾರ್ಥಿಗಳು ಕಲಿಸ್ತಾರೆ. ಇನ್ನು ಬರಹದಲ್ಲಿರುವಂತಹ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಅಂದರೆ ಈಗ ರೈಟಿಂಗಲ್ಲಿರುತ್ತೆ. PSI ಎಕ್ಸಾಮ್ನಲ್ಲಿ ಇಂಗ್ಲೀಷಿಂದ ಏನು ಮಾಡ್ತಾರೆ, ಕನ್ನಡಕ್ಕೆ ಬರೀಬೇಕು. ಸೊ ಅದನ್ನು ನಾವೇನ್ತೀವಿ, ಟ್ರಾನ್ಸ್ಲೇಟ್ ಅಂತ ಕರಿತೀವಿ, ಹೌದಲ್ವಾ? ಟ್ರಾನ್ಸ್ಲೇಟ್ ಅಂದರೆ ಕನ್ನಡದಲ್ಲಿ ಏನಂತಾರೆ, ಭಾಷಾಂತರ ಅಂತ ಕರೀತಾರೆ. ಎಸ್, ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರವನ್ನು ಸಂಗ್ರಹಿಸಿ ಬರೆಯುವುದನ್ನು ಏನಂತ ಕರೀತಾರೆ ಅಂದರೆ ಸಮರಿಯನ್ನು ಬರೀತಕ್ಕಂಥದ್ದು. ಯಾವ ಥರ ಅದನ್ನು ಏನಂತ ಕರೀತಾರೆ, ಟಿಪ್ಪಣಿ, ವಿಸ್ತೃತ ಅಂತ ಇದೆ. ಸೊ ಡೀಟೇಲ್ ಅಂತ ಅಂದರೆ ವಿಸ್ತೃತ ಆಗುತ್ತೆ, ಬಟ್ ಅಲ್ಲಿ ಸಮರೈಸ್ ಮಾಡಿ ಬರೆಯೋದು ಯಾವುದು ಅಂತ ನೋಡೋಣ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಲ್ಲಿ ಸಂಕ್ಷೇಪ ಬರವಣಿಗೆ ಅಂತ. ಅದರಲ್ಲಿ ಬರೀ ಕೇವಲ ಮುಖ್ಯಾಂಶಗಳಂದರೆ ಅದು ಟಿಪ್ಪಣಿ ಆಗುತ್ತೆ. ಇನ್ನು ವಿಸ್ತೃತ ಅಂದರೆ ಸ್ವಲ್ಪ ಎಲಾಬ್ರೇಷನ್ ಮಾಡಿ ಅದರ ಕ್ರಿಯೇಟಿವ್ ಆಗಿ ಬರೀತಕ್ಕಂಥದ್ದು ಸೃಜನಶೀಲತೆ ಆಗುತ್ತೆ. ಸೊ ಸಂಕ್ಷೇಪ ಬರವಣಿಗೆ ಸರಿಯಾದ ಉತ್ತರ. ಇನ್ನು ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯ ವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು. ಸೊ ಯಾವುದದು ಅಂದರೆ ನೋಡಿ, ಸುಸಂಬದ್ಧ ಪಠ್ಯ ಒಂದು ಟೆಕ್ಸ್ಟ್ ಇದೆ, ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪ್ರಬಂಧ, SA ಅಂತ ಕರಿತೀವಿ. ಸೊ ಪ್ರಬಂಧವನ್ನು ಬರೆದು ಪ್ರಬಂಧ ಕಾಂಪಿಟೇಷನ್ ಇಡುವಂಥ ಉದ್ದೇಶನೇ ಅದು, ನಮ್ಮೊಳಗಿರ್ತಕ್ಕಂಥ ಜ್ಞಾನ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಒಂದು ಉತ್ತಮವಾದ ವೇದಿಕೆ. ಹಾಗೆ ಅದರಲ್ಲಿ ಬರವಣಿಗೆ ಕೌಶಲ್ಯ ಕೂಡ ಹೆಚ್ಚಾಗುತ್ತೆ. ಹಾಗೆ ಮಕ್ಕಳನ್ನು ಕಲಿಯಲು ಸಿದ್ಧಗೊಳಿಸಲು, ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಯಾವುದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಪ್ರಶ್ನಿಸುವಿಕೆಯ ಅಂತ ಇರೋದ್ರಿಂದನೇ ಅದಕ್ಕೆ ಪ್ರಶ್ನೋತ್ತರ ಪದ್ಧತಿ. ಸೊ ಕ್ವಶನ್ಸ್ ಕೇಳೋದು, ಅದ್ರ ಮುಖಾಂತರ ಕಲಿಕೆಗೆ ಸಿದ್ಧಗೊಳಿಸ್ಲಿಕ್ಕೆ. ಅಂದರೆ ಮಕ್ಕಳು ಸುಮ್ಮನೆ ಆ ಕಡೆ ಈ ಕಡೆ ಡೈವರ್ಟ್ ಆಗಿದ್ರು ಅಂದರೆ ಪ್ರಶ್ನೆ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ಅವರನ್ನು ನಾವು ಸಿದ್ಧಗೊಳಿಸ್ಬೋದು. ಹಾಗೆ ಕಲಿಕೆಯತ್ತ ಆಸಕ್ತಿಯನ್ನು ಮೂಡಿಸ್ಬೇಕಪ್ಪ ಅಂದರೆ ಅಲ್ಲಿ ಪ್ರಶ್ನೆಗಳ ಮುಖಾಂತರನೇ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಲ್ಲಿ ಪ್ರಶ್ನೋತ್ತರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಪ್ರಯೋಗಾಯ ಪದ್ಧತಿ, ಉಪನ್ಯಾಸ, ಪಠ್ಯ ಪುಸ್ತಕ ಪದ್ಧತಿ ಇವೆಲ್ಲವೂ ಕೂಡ ಅಷ್ಟು ಸಮಂಜಸ ಅನಿಸೋದಿಲ್ಲ. ಬಟ್ ಪ್ರೇರಣೆಗೆ ಪ್ರಶ್ನೋತ್ತರ ಪದ್ಧತಿ ಬೆಸ್ಟು. ಇನ್ನು ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಎಷ್ಟಿದಾವಪ್ಪ ಅಂದರೆ 102 ಮಾತ್ರೆಗಳನ್ನು ನಾವು ಗಮನಿಸ್ಬೋದು. ಹಾಗೆಯೇ ಮದವು ಸೊಕ್ಕಿದ ಆನೆ ಇದ್ದಂತೆ ಅಂತ ಈ ವಾಕ್ಯದಲ್ಲಿರುವಂಥ ಅಲಂಕಾರ. ಅಂತೆ ಅಂತ ಇದ್ದ ತಕ್ಷಣ ನೀವೇನು ಮಾಡಬೇಕಂತ ಹೇಳಿದ್ದೆ ನಾನು. ಸೊ ಎಸ್, ಇದಕ್ಕೆ ಸರಿಯಾದ ಉತ್ತರ ಉಪಮಾಲಂಕಾರ. ಸೊ ಸರಿಯಾದ ಉತ್ತರ ಉಪಮಾಲಂಕಾರ. ಹಾಗೆ ಸುನೀತ ಅಥವಾ ಸಾನೆಟ್ ಅಂತ ನಾವು ಕರಿತೀವಿ, ಅದರಲ್ಲಿ ಎಷ್ಟಿರುತ್ತೆ? ಸಾನೆಟ್ ಅಂದರೆ ನೀವು ಕೇಳಿರ್ಬೋದು, ಕನ್ನಡದಲ್ಲಿ ಅದು ಕಂದ ಪದ್ಯ ಅಂತಲೂ ನಿಮಗೆ ಹೇಳಿರ್ಬೋದು. ಅದರಲ್ಲಿ 14 ಪಾದಗಳನ್ನು ಹೊಂದಿರುತ್ತೆ ಅದು. ಓಕೆ, ಸೊ ಸರಿಯಾದ ಉತ್ತರ 14.
ಓಕೆ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಿಮಗೆ ಇವೆಲ್ಲವೂ ಕೂಡ ಕೇವಲ ರೆಫರೆನ್ಸಿಗಾಗಿ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ನನ್ನ ಒಂದು ವಿವೇಚನೆಗೆ ಸಂಬಂಧಪಟ್ಟಂತೆ ನನ್ನ ಸ್ನೇಹಿತರನ್ನ ಕೇಳಿದಂಗೆ ನಾನು ಇವೆಲ್ಲವೂ ಕೂಡ ಸರಿ ಇದ್ದಾವೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಗೊಂದಲಗಳಿತ್ತು ಅಥವಾ ಯಾವುದಾದ್ರೂ ಆಯ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಥವಾ ನಿಮ್ಮ ಕಮೆಂಟ್ಗಳನ್ನು ನೋಡಿ ಯಾವುದು ಸೂಕ್ತ ಇದೆ ಅಂತೇಳಿ ಅದನ್ನು ಪ್ರತಿಕ್ರಿಯೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮ್ಯಾಥಮೆಟಿಕ್ಸನ್ನು ನಾನು ಮಾಡಲಿಕ್ಕೆ ಇಲ್ಲಿ ನಾನು ಅಂದರೆ ಅವಕಾಶ ಇಲ್ಲ, ಯಾಕಂದರೆ ಪೆನ್ನು ಪೇಪರ್ನ ಕೊರತೆ ಇರೋದ್ರಿಂದ ನಾನು ಸ್ವಲ್ಪ ನಿಧಾನವಾಗಿ ನಾನು ಒಟ್ಟು ನಿಮಗೆ ಆನ್ಸರನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.